ಜಿನ ದರ್ಶನ ಜಿನ ದರ್ಶನ ಜಿನ ದೇವಾನುದೇವತೆ ದರ್ಶನ ಕರುಣಿಸಿ ಪಾಪ ಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ. ದೇವಾನುದೇವತೆ ದರ್ಶನ ಕರುಣಿಸಿ ಪಾಪ ಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ. ಜಿನ ದರ್ಶನ ಜಿನ ದರ್ಶನ ಬನ್ನಿರಿ ಕೈ ಜೋಡಿಸಿ ಅಹಿಂಸೆಯ ಸಾರೋಣ, ಧರ್ಮದ ದಾರಿಯ ಹಿಡಿಯೋಣ. ಬನ್ನಿರಿ ಕೈ ಜೋಡಿಸಿ ಅಹಿಂಸೆಯ ಸಾರೋಣ, ಧರ್ಮದ ದಾರಿಯ ಹಿಡಿಯೋಣ. ದೇವಶಾಸ್ತ್ರ ಗುರು ದರ್ಶನಕ್ಕಾಗಿ, ದೇವಶಾಸ್ತ್ರ ಗುರು ದರ್ಶನಕ್ಕಾಗಿ ಜಿನ ದರ್ಶನವ ನೋಡೋಣ, ಜಿನ ದರ್ಶನವ ನೋಡೋಣ. ದೇವಾನುದೇವತೆ ದರ್ಶನ ಕರುಣಿಸಿ ಪಾಪ ಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ. ಜಿನ ದರ್ಶನ ಜಿನ ದರ್ಶನ. ಜೈ ಜಿನೇಂದ್ರ ವೀಕ್ಷಕರೇ, ನಿಮಗೀ ಮಾಸದ ಸಂಚಿಕೆಗಳಲ್ಲಿ ಪ್ರಕೃತಿಯ ಸೊಬಗಿನೊಂದಿಗೆ ಧಾರ್ಮಿಕ ಕ್ಷೇತ್ರಗಳ ದರ್ಶನದ ಹಬ್ಬ. ಹೀಗೆ ಹಸಿರು ಕಾನನದ ನಡುವೆ ನಮ್ಮ ತಂಡ ಭವ್ಯ ಇತಿಹಾಸವನ್ನೊಳಗೊಂಡ ಕ್ಷೇತ್ರಗಳ ಬಸದಿಗಳ ಹಾದಿಯಲ್ಲಿ ಸಾಗಿತ್ತು. ಎಲ್ಲೆಡೆ ಮನಸ್ಸಿಗೆ ಮುದ ನೀಡುವ ಸೊಬಗಿನ ನಡುವೆ ನಾವು ಬಂದು ಸೇರಿದ್ದು ಮನಸ್ಸಿಗೆ ಇನ್ನೂ ಪ್ರಶಾಂತತೆಯನ್ನು, ಧನ್ಯತೆಯ ಭಾವವನ್ನು ಕೊಡುವಂತಹ ಬಸದಿಗಳ ಪ್ರಾಂಗಣಕ್ಕೆ. ಹೊಂಬೂಜಪುರದಾಂಬೆ ಭಾಗ್ಯದರಸಿ ಪದುಮಾಂಬೆ, ಹೊಂಬೂಜಪುರದಾಂಬೆ ಭಾಗ್ಯದರಸಿ ಪದುಮಾಂಬೆ. ಹೌದು, ಶ್ರೀ ಕ್ಷೇತ್ರ ಹೊಂಬುಜ ಚಾರಿತ್ರಿಕವಾಗಿ ಮಹತ್ವವನ್ನು, ಅತಿಶಯವನ್ನು ಹೊಂದಿದ ಕ್ಷೇತ್ರ. ಈ ಕ್ಷೇತ್ರವನ್ನೊಮ್ಮೆ ನೋಡಿ ಬರೋಣ. ಶಕ್ತಿ ಕಾರಣಿಕವೋ ನಿನ್ನ ಘನ ಮಹಿಮೆಯೋ, ಶಕ್ತಿ ಕಾರಣಿಕವೋ ಕೇಳಿ ಬೆರಗಾಗಿ ನಾ ಬಂದೆ ಶಿರವಾಗಿ, ಕೇಳಿ ಬೆರಗಾಗಿ ನಾ ಬಂದೆ ಶಿರವಾಗಿ, ನಿನ್ನಯ ದರ್ಶನ ಸುಖಕ್ಕಾಗಿ. ಹೊಂಬೂಜಪುರದಾಂಬೆ ಭಾಗ್ಯದರಸಿ ಪದುಮಾಂಬೆ, ಹೊಂಬೂಜಪುರದಾಂಬೆ ಭಾಗ್ಯದರಸಿ ಪದುಮಾಂಬೆ. ಜೈ ಜಿನೇಂದ್ರ ವೀಕ್ಷಕರೇ, ಇಂದು ನಮ್ಮ ತಂಡ ಶ್ರೀ ಕ್ಷೇತ್ರ ಹೊಂಬುಜದಲ್ಲಿದ್ದು ಕ್ಷೇತ್ರ ಪರಿಚಯ, ಅಭಿವೃದ್ಧಿ ಕಾರ್ಯಗಳು ಹಾಗೂ ವಿವಿಧ ಪ್ರಕಾರದ ಸಾಂಪ್ರದಾಯಿಕ ರಥೋತ್ಸವವನ್ನು ನೋಡಿ ಆನಂದಿಸಲಿದ್ದೀರಿ. ಹೊಂಬುಜದಲ್ಲಿ ಒಂದು ಕಡೆ ಭಟ್ಟಾರಕ ಭಟ್ಟಾಚಾರ್ಯರು ಇರುವ ಶ್ರೀಮಠ, ಇನ್ನೊಂದು ಕಡೆ ಶ್ರೀ ಪದ್ಮಾವತಿ ಅಮ್ಮನವರ ಮಂದಿರದ ನಡುವೆ ಇರುವುದೇ ಪ್ರಮುಖವಾದ ಕಮಟೋಪಸರ್ಗ ಶ್ರೀ ಪಾರ್ಶ್ವನಾಥ ಬಸದಿ ವಿರಾಜಮಾನವಾಗಿದೆ. ಗರ್ಭಗೃಹ, ನವರಂಗ, ಮುಂಭಾಗದಲ್ಲಿ ವಿಶಾಲವಾದ ವಿಜಯನಗರ ಕಾಲಕ್ಕೆ ಸೇರ್ಪಡೆಯಾದ ಸಭಾಮಂಟಪ. ಗರ್ಭಗೃಹದಲ್ಲಿ ನಡುವೆ ಮೂಲನಾಯಕ ಕಮಟೋಪಸರ್ಗ ಪಾರ್ಶ್ವನಾಥರ ವಿಗ್ರಹ. ಇದು ಬೃಹದಾಕಾರವಾದ ಮುದ್ದಾದ ಕಲಾತ್ಮಕ ಪ್ರತಿಮೆ. ಎಡಬಲಗಳಲ್ಲಿ ಧರಣೇಂದ್ರ ಪದ್ಮಾವತಿ ದೇವಿ ವಿಗ್ರಹಗಳಿದ್ದು ಸುಮಾರು 10ನೇ ಶತಮಾನದ ಕಲ್ಯಾಣ ಚಾಲುಕ್ಯರ ಕಾಲದ ರಚನೆ. ನವರಂಗದಲ್ಲಿ ಎಡಗಡೆ ಬಾಗಿಲ ಹತ್ತಿರ ಮತ್ತೊಂದು ಪ್ರಾಚೀನ ಕಮಟೋಪಸರ್ಗ ಪಾರ್ಶ್ವನಾಥರ ವಿಗ್ರಹವಿದೆ. ಅದರ ಕೆತ್ತನೆ ಬಹಳ ಕಲಾತ್ಮಕವಾಗಿಯೂ
ಕಣ್ಮನ ಸೆಳೆಯುವಂತೆಯೂ ಇದೆ. ಇತ್ತೀಚೆಗೆ ಬಸದಿಯು ಜೀರ್ಣೋದ್ಧಾರ ಪ್ರಕ್ರಿಯೆಯಿಂದ ನವೀಕರಣಗೊಂಡಿದ್ದರೂ ಬಹುಮಟ್ಟಿಗೆ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಲಾಗಿದೆ. ಇನ್ನು ಅಮ್ಮನವರ ಬಸದಿ. ಹೊಂಬುಜದ ಶಾಸನಗಳ ಪ್ರಕಾರ ಕ್ರಿಸ್ತಶಕ 1268ರಲ್ಲಿ ಅಮ್ಮನವರ ಮಂಟಪ ನಿರ್ಮಾಣಗೊಂಡಿದ್ದು, ಆ ನಂತರ ಅದೇ ಜಾಗದಲ್ಲಿ ಹೊಸ ಬಸದಿಯನ್ನು ಆಧುನಿಕ ಶೈಲಿಯಲ್ಲಿ ಕಟ್ಟಲಾಗಿದೆ. ಗರ್ಭಗುಡಿಯಲ್ಲಿ ಅಮೃತ ಶಿಲೆಯ ಶ್ರೀ ಪಾರ್ಶ್ವನಾಥ ಸ್ವಾಮಿಯ ವಿಗ್ರಹ, ಆ ವಿಗ್ರಹದ ಮುಂಭಾಗದಲ್ಲಿ ಕಪ್ಪು ಕಲ್ಲಿನಲ್ಲಿ ಸುಮಾರು 2.5 ಅಡಿಯ ಅಮ್ಮನವರ ಮೂರ್ತಿ ಕುಳಿತಿರುವ ಭಂಗಿಯಲ್ಲಿದೆ. ಮೂರ್ತಿಯ ಕೆಳಗೆ ರಸಬಾವಿ ಇದ್ದು, ಎಲ್ಲಿಯವರೆಗೆ ದೇವಸ್ಥಾನದ ಹಿಂದಿರುವ ಲಕ್ಕಿ ಮರ ಹಸಿರಾಗಿರುವುದೋ, ಬಸದಿಯ ತುಸು ದೂರದಲ್ಲಿರುವ ಜಿನದತ್ತರಾಜನಿಗೆ ಮುತ್ತುಗಳು ದೊರೆತ ಪ್ರತೀತಿ ಇರುವ ಸ್ಥಳ ಮುತ್ತಿನಕೆರೆ, ಈ ಕೆರೆ ಬತ್ತುವುದಿಲ್ಲವೋ ಅಲ್ಲಿಯವರೆಗೆ ನಾನು ಇಲ್ಲಿ ನೆಲೆಸಿರುತ್ತೇನೆ ಹಾಗೂ ಬಲದ ಪ್ರಸಾದ ತಪ್ಪುವುದಿಲ್ಲ ಎಂದು ದೇವಿಯ ಮಾತಿನಂತೆ ಈ ರಸಬಾವಿಯಲ್ಲಿ ದೇವಿ ನೆಲೆಸಿದ್ದಾಳೆಂಬ ನಂಬಿಕೆ ಈಗಲೂ ಇದೆ. ಹೊಂಬುಜಪುರದಾಂಬೆ ಭಾಗ್ಯದರಸಿ ಪದುಮಾಂಬೆ, ಹೊಂಬುಜಪುರದಾಂಬೆ ಭಾಗ್ಯದರಸಿ ಪದುಮಾಂಬೆ. ಮಲ್ಲಿಗೆಯ ಮುಡಿಗಿಟ್ಟು ಹೊಂಬುಜಪುರದಾಂಬೆ ಭಾಗ್ಯದರಸಿ ಪದುಮಾಂಬೆ, ಹೊಂಬುಜಪುರದಾಂಬೆ ಭಾಗ್ಯದರಸಿ ಪದುಮಾಂಬೆ. ಇಲ್ಲಿ ನೋಡಲೇಬೇಕಾದ ಸ್ಥಳ ಗುಡ್ಡದ ಬಸದಿ ಎಂದು ಕರೆಯಲ್ಪಡುವ ಪ್ರದೇಶ. ಅಲ್ಲಿ ಪ್ರಾಚೀನವಾದ ಬಾಹುಬಲಿ ಮೂರ್ತಿ ಇದ್ದು, ಇತ್ತೀಚೆಗೆ ಪಾರ್ಶ್ವನಾಥರ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಈ ವಿಗ್ರಹಕ್ಕೆ ಪ್ರತಿ ವರ್ಷ ಅಭಿಷೇಕ ನಡೆಯುತ್ತದೆ. ತುಸು ದೂರದಲ್ಲಿನ ಪ್ರಕೃತಿಯ ಮಡಿಲಲ್ಲಿ ಕುಮುದ್ವದಿ ತೀರ್ಥ ಉಗಮಸ್ಥಾನವಿದ್ದು, ಬಹಳ ಹಿಂದೆ ಅಲ್ಲಿ ಉದ್ಭವವಾದ ಜಲದಿಂದಲೇ ಪ್ರತಿ ದಿವಸ ಪೂಜೆಗಾಗಿ ಗಜರಾಜನ ಸಹಾಯದಿಂದ ತೀರ್ಥ ಜಲ ತಂದು ಅಭಿಷೇಕಗೈಯಲಾಗುತ್ತಿತ್ತು. ಸಾಂತರ ಕಾಲದಲ್ಲಿ ನಿರ್ಮಿತವಾದ ಪಂಚಕೂಟ ಬಸದಿ ಎಂಬ ಮತ್ತೊಂದು ಪ್ರಾಚೀನ ಬಸದಿ ಈ ಕ್ಷೇತ್ರದಲ್ಲಿದೆ. ಇಲ್ಲಿನ ಚರಿತ್ರೆಯಷ್ಟೇ ಮಹತ್ವ, ಇಲ್ಲಿನ ಅತಿಶಯಯುಕ್ತ ಮೂರ್ತಿಗಳ ಪೂಜೆ. ಶ್ರೀ ಪಾರ್ಶ್ವನಾಥ ದೇವಾ ಕಾಪಾಡು ದೇವ ದೇವ
ಪಾದ ಪೂಜೆಯನ್ನು ಮಾಡುವೆ. ದೇವಿ ಪದ್ಮಾಂಬೆ ನಿನ್ನ ಸ್ತೋತ್ರ ಮಾಡುವೆ, ನಾನು ಸೇವೆಯಿಂದ ಪಾದ ಪೂಜೆಯನ್ನು ಮಾಡುವೆ. ಭಾವಭಕ್ತಿಯಲ್ಲಿ ನಿನ್ನ ಧ್ಯಾನ ಮಾಡುವೆ, ಭಾವಭಕ್ತಿಯಲ್ಲಿ ನಿನ್ನ ಧ್ಯಾನ ಮಾಡುವೆ. ನೀನು ಏವ ವರದ ಬಲದ ಪುಷ್ಪವನ್ನು ಬೇಡುವೆ, ನೀನು ಏವ ವರದ ಬಲದ ಪುಷ್ಪವನ್ನು ಬೇಡುವೆ. ದೇವಿ ಪದ್ಮಾಂಬೆ ನಿನ್ನ ಸ್ತೋತ್ರ ಮಾಡುವೆ, ನಾನು ಸೇವೆಯಿಂದ ಪಾದ ಪೂಜೆಯನ್ನು ಮಾಡುವೆ, ನಾನು ಸೇವೆಯಿಂದ ಪಾದ ಪೂಜೆಯನ್ನು ಮಾಡುವೆ. ಮಾರ್ಗದಲ್ಲಿ ಪಾರ್ಶ್ವನಾಥನಿರುತ್ತಿರೆ, ದುಷ್ಟ ಶಕ್ತಿಯಲ್ಲಿ ಕಮಟ ಕೆಂಡ ತಲೆಗೆ ಸುರಿತಿರೆ. ಮುಕ್ತಿ ಮಾರ್ಗದಲ್ಲಿ ಪಾರ್ಶ್ವನಾಥನಿರುತ್ತಿರೆ, ದುಷ್ಟ ಶಕ್ತಿಯಲ್ಲಿ ಕಮಟ ಕೆಂಡ ತಲೆಗೆ ಸುರಿತಿರೆ. ಯುಕ್ತಿಯಿಂದ ಶಿರಕೆ ಪತಿಯ ಹೆಡೆಯ ಬಿಡಿಸಿದೆ, ಯುಕ್ತಿಯಿಂದ ಶಿರಕೆ ಪತಿಯ ಹೆಡೆಯ ಬಿಡಿಸಿದೆ. ಶ್ರೇಷ್ಠ ಭಕ್ತಿಯಿಂದ ಜನಕ್ಕೆ ಉಪಸರ್ಗ ಕೆಡಿಸಿದೆ, ಶ್ರೇಷ್ಠ ಭಕ್ತಿಯಿಂದ ಜನಕ್ಕೆ ಉಪಸರ್ಗ ಕೆಡಿಸಿದೆ. ದೇವಿ ಪದ್ಮಾಂಬೆ ನಿನ್ನ ಸ್ತೋತ್ರ ಮಾಡುವೆ, ನಾನು ಸೇವೆಯಿಂದ ಪಾದ ಪೂಜೆಯನ್ನು ಮಾಡುವೆ, ನಾನು ಸೇವೆಯಿಂದ ಪಾದ ಪೂಜೆಯನ್ನು ಮಾಡುವೆ. ಕನಕ ಮಾಡಿ ಕಬ್ಬಿಣವ ಪುರವ ರಚಿಸಿದೆ, ನಿನ್ನ ಘನದ ಮಹಿಮೆ ಹೊಂಬುಜದ ಸ್ಥಳದಲ್ಲಿರಿಸಿದೆ, ನಿನ್ನ ಘನದ ಮಹಿಮೆ ಹೊಂಬುಜದ ಸ್ಥಳದಲ್ಲಿರಿಸಿದೆ. ದೇವಿ ಪದ್ಮಾಂಬೆ ನಿನ್ನ ಸ್ತೋತ್ರ ಮಾಡುವೆ, ನಾನು ಸೇವೆಯಿಂದ ಪಾದ ಪೂಜೆಯನ್ನು ಮಾಡುವೆ, ನಾನು ಸೇವೆಯಿಂದ ಪಾದ ಪೂಜೆಯನ್ನು ಮಾಡುವೆ. ಮರವು ಒಣಗದಿರುವ ಮಹಿಮೆ ತೋರ್ಪುದು, ಪೂರ್ವ ಅಕ್ಕಿ ಅಲ್ಲಿ ಸಿಕ್ಕುತ್ತಿರುವ ತಾಣವಿರುವುದು. ಲಕ್ಕಿ ಮರವು ಒಣಗದಿರುವ ಮಹಿಮೆ ತೋರ್ಪುದು, ಪೂರ್ವ ಅಕ್ಕಿ ಅಲ್ಲಿ ಸಿಕ್ಕುತ್ತಿರುವ ತಾಣವಿರುವುದು. ಉಕ್ಕುತ್ತಿರುವ ಕೊಳದ ಸತ್ಯ ಆರದಿರುವುದು, ಉಕ್ಕುತ್ತಿರುವ ಕೊಳದ ಸತ್ಯ ಆರದಿರುವುದು. ತೋರ್ಪ ಚೊಕ್ಕ ಪೊಂಬುಜವು ನಿನ್ನ ನೆಲೆಯು ಇರುವುದು, ತೋರ್ಪ ಚೊಕ್ಕ ಪೊಂಬುಜವು ನಿನ್ನ ನೆಲೆಯು ಇರುವುದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಿ ಪ್ರಸನ್ನಯ್ಯ, ಶ್ರೀಮತಿ ಪದ್ಮಲತಾ ಪ್ರಸನ್ನಯ್ಯ, ಶ್ರೀ ಪ್ರಮೋದ್, ಶ್ರೀಮತಿ ರೂಪಾಲಿ ಪ್ರಮೋದ್, ಪ್ರತೀಕ್ ಜೈನ್ ಹಾಗೂ ಪ್ರಿಷಾ ಜೈನ್. ಮಹಾವೀರವಾಣಿ
ಯಾವ ಸಮಯದಲ್ಲಿಯೂ ಯಾರಿಗೂ ಸುಳ್ಳು ಹೇಳಬೇಡ, ಸತ್ಯವನ್ನೇ ನುಡಿ. ಮಾತನಾಡುವ ಮೊದಲು ಶಬ್ದಗಳನ್ನು ತೂಗಿ ನೋಡು. ಯಾವಾಗಲೂ ನೀನು ಸತ್ಯದ ಜೊತೆಗೇ ಇರು. ಯಾರಿಗೂ ಕೆಟ್ಟದ್ದನ್ನು ಮಾಡಬೇಡ, ಪ್ರಿಯವಾದ ಮಾತಿನಲ್ಲಿದೆ ಎಲ್ಲರ ಒಳಿತು. ಸಂಗ್ರಹಣೆ ನಿಹಾರ್ ಜೈನ್, ಬೆಂಗಳೂರು. ಇನ್ನು ಇಲ್ಲಿನ ಶ್ರೀಮಠದ ಪಟ್ಟಾಧೀಶರು ಪರಮ ಪೂಜ್ಯ ಸ್ವಸ್ತಿಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಮಹಾಸ್ವಾಮೀಜಿಗಳು. ನೋಡಿರೀಗ ನಮ್ಮ ಗುರು ಶ್ರೀ ದೇವೇಂದ್ರ ಕೀರ್ತಿಯ, ಪಾಡಿರೀಗ ಗುಣಗಳನ್ನು ಶಾಂತಮೂರ್ತಿಯ. ನೋಡಿರೀಗ ನಮ್ಮ ಗುರು ಶ್ರೀ ದೇವೇಂದ್ರ ಕೀರ್ತಿಯ, ಪಾಡಿರೀಗ ಗುಣಗಳನ್ನು ಶಾಂತಮೂರ್ತಿಯ. 2011ರಲ್ಲಿ ಕ್ಷೇತ್ರಕ್ಕೆ ಪಟ್ಟಾಭಿಷಿಕ್ತರಾದಂದಿನಿಂದ ಕ್ಷೇತ್ರದ ಅಭಿವೃದ್ಧಿ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು, ಕ್ಷೇತ್ರದ ಬಸದಿಗಳ ಜೀರ್ಣೋದ್ಧಾರ, ಗುಡ್ಡದ ಬಸದಿಯಲ್ಲಿ ಅಭಿವೃದ್ಧಿ ಕಾರ್ಯ, ಪಾರ್ಶ್ವನಾಥ ಮೂರ್ತಿಯ ಪ್ರತಿಷ್ಠಾಪಿಸಿ ಪ್ರತಿ ವರ್ಷವೂ ಪೂಜೆ ಮಹೋತ್ಸವ ಹಾಗೂ ನಿರಂತರ ನಡೆಯುವ ಪೂಜೆ ಆರಾಧನೆಗಳನ್ನು ಆಸಕ್ತಿಯಿಂದ ನೇತೃತ್ವ ವಹಿಸುತ್ತಾ ಬಂದಿದ್ದಾರೆ. ಅತಿಥಿಗಳಿಗಾಗಿ ಉತ್ತಮ ಅತಿಥಿ ಗೃಹ, ಯಾತ್ರಾರ್ಥಿಗಳಿಗಾಗಿ ಯಾತ್ರಿ ನಿವಾಸಗಳನ್ನು ಹೊಸದಾಗಿ ನಿರ್ಮಿಸಿದ್ದಾರೆ ಹಾಗೂ ಹಳೆಯ ಯಾತ್ರಿ ನಿವಾಸಿಗಳ ನವೀಕರಿಸಲಾಗಿದೆ. ಯಾತ್ರಾರ್ಥಿಗಳಿಗೆ ಊಟದ ವ್ಯವಸ್ಥೆಗಾಗಿ ನೂತನ ಕಟ್ಟಡದಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಧಾರ್ಮಿಕ ಜ್ಞಾನ ಸಂಪತ್ತನ್ನು ತಮ್ಮದಾಗಿಸಿಕೊಂಡಿರುವ ಶ್ರೀಗಳವರು ಧಾರ್ಮಿಕ ಪ್ರವಚನಗಳ ಮೂಲಕ ಧರ್ಮ ಪ್ರಭಾವನೆ ಮಾಡುತ್ತಿದ್ದಾರೆ. ಕ್ಷೇತ್ರ ದೇವತೆ ಪದ್ಮಾವತಿ ಅಮ್ಮನವರ ಮಹಿಮೆ ಸುಮಾರು 1200 ವರ್ಷಗಳಿಂದ ಆಕರ್ಷಿಸಿದೆ. ಭಾರತದ ನಾನಾ ಭಾಗಗಳಿಂದ ವರ್ಷದ ಉದ್ದಕ್ಕೂ ಜಿನಶಾಸನ ದೇವಿಯ ವರಪ್ರಸಾದ ಬಯಸಿ ಭಕ್ತವೃಂದ ಬರುತ್ತಿದ್ದಾರೆ. ಪ್ರತಿ ವರ್ಷ ಈ ದೇವಿಯ ಉತ್ಸವ ಪೂಜೆ ವೈಭವದಿಂದ ನಡೆಯುತ್ತಾ ಬಂದಿದ್ದು ಸಹಸ್ರಾರು ಜನರು ಸೇರಿ ಸಂಭ್ರಮಿಸುತ್ತಾರೆ. ಈ ಬಾರಿಯ ಶ್ರೀಗಳವರ ನೇತೃತ್ವದಲ್ಲಿ ನಡೆದ ಜಾತ್ರಾ ಮಹೋತ್ಸವದ ದೃಶ್ಯಾವಳಿಗಳು ನಿಮಗಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ. ಹಾಡುವೆ ನಿನ್ನಯ ಮಹಿಮೆ ಕೀರುತಿಯ, ಹಾಡುವೆ ನಿನ್ನಯ ಮಹಿಮೆ ಕೀರುತಿಯ. ಪಾರ್ಶ್ವನಾಥರ ಯಕ್ಷಿಣಿ ಧರಣೀಂದ್ರನ ರಾಣಿ, ಪಾರ್ಶ್ವನಾಥರ ಯಕ್ಷಿಣಿ ಧರಣೀಂದ್ರನ ರಾಣಿ. ಹೊಂಬುಜಾ ನಿವಾಸಿನಿ ಎತ್ತುವೆ ಆರತಿಯ, ಹೊಂಬುಜಾ ನಿವಾಸಿನಿ ಎತ್ತುವೆ ಆರತಿಯ. ಪಾತಾಳವಾಸಿನಿ ದೇವಿ ನೋಡು ನಮ್ಮನ್ನ, ಪಾತಾಳವಾಸಿನಿ ದೇವಿ ನೋಡು ನಮ್ಮನ್ನ. ಜೀವದಯಾಮಯಿ ತಾಯಿ ನೀ ಸಲಹು ನಮ್ಮನ್ನ, ಜೀವದಯಾಮಯಿ ತಾಯಿ ನೀ ಸಲಹು ನಮ್ಮನ್ನ. ಶಾಂತಿ ಪ್ರದಾತೆ ದೇವಿ ನೀನೆ ಕಣಮ್ಮ,
ಪ್ರದಾತೆ ದೇವಿ ನೀನೆ ಕಣಮ್ಮ. ಸೌಖ್ಯ ಪ್ರದಾಯಿನಿ ತಾಯಿ ಸೌಖ್ಯವ ಕೊಡುವಮ್ಮ. ಸೌಖ್ಯ ಪ್ರದಾಯಿನಿ ತಾಯಿ ಸೌಖ್ಯವ ಕೊಡುವಮ್ಮ. ಸರ್ವ ಜಗದೋಧಾರಿಣಿ ಭಕ್ತರ ಕಷ್ಟ ಹರೇನಿ. ಸರ್ವ ಜಗದೋಧಾರಿಣಿ ಭಕ್ತರ ಕಷ್ಟ ಹರೇನಿ. ಎನ್ನುತ್ತ ಭಕ್ತಿ ಭಾವನೆ ತಾಯಿಗೆ ಆರತಿ ಬೆಳಗೋಣ. ದೇವಿ ಪದ್ಮಾವತಿಗೆ ನಾವು ಆರತಿ ಬೆಳಗೋಣ. ಶುಕ್ರವಾರದ ಮಾತೆಗೆ ಆರತಿ ಬೆಳಗೋಣ. ಶುಕ್ರವಾರದ ಮಾತೆಗೆ ಆರತಿ ಬೆಳಗೋಣ. ಪಂಚಾಮೃತಾಭಿಷೇಕವ ಮಾಡಿ ನಲಿಯೋಣ. ಪಂಚಾಮೃತಾಭಿಷೇಕವ ಮಾಡಿ ನಲಿಯೋಣ. ನಿರ್ಮಲ ಭಾವತಿ ಉಡಿಯನ್ನು ತುಂಬಿ ದೇವಿಯ ಬೇಡೋಣ. ನಿರ್ಮಲ ಭಾವದಿ ಉಡಿಯನ್ನು ತುಂಬಿ ದೇವಿಯ ಬೇಡೋಣ. ಇಲ್ಲಿ ರಥವು ಮಹಾರಥೋತ್ಸವಕ್ಕಾಗಿ ಸಜ್ಜಾಗಿ ನಿಂತಿದೆ. ಇಲ್ಲಿ ಅಪಾರ ಜನಸೋಮ ಸಾಗರೋಪಾದಿಯಲ್ಲಿ ಹರಿದು ಬಂದಿದೆ. ಬನ್ನಿ ಭಕ್ತಾದಿಗಳನ್ನೊಮ್ಮೆ ಮಾತನಾಡಿಸೋಣ. ನಿಮ್ಮ ಹೆಸರೇನು? ಸುದರ್ಶನ್ ಉಮ್ಮಚ್ಚಿಗೆ ಅಂತೆ. ಎಲ್ಲಿಂದ ಬಂದಿದ್ದೀರಿ? ಹುಬ್ಬಳ್ಳಿಯಿಂದ. ಮತ್ತೆ ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಈಗ 25-30 ಇಯರ್ಸ್ ಆಯಿತು. ಅಮ್ಮನವ್ರದ್ದು ಚೆನ್ನಾಗಿ ಜಾತ್ರೆ ಆಗುತ್ತೆ. ವಿಶೇಷತೆ ಭಾಳ ಚೆನ್ನಾಗಿದೆ. ಪದ್ಮಾವತಿ ಅಮ್ಮನವ್ರದ್ದು ಅತಿಶಯ ಕ್ಷೇತ್ರ. ಆ್ಯಕ್ಚುಲಿ ಇದು ನಮ್ಮ ತವ್ರ ಊರು. ಹೌದು, ನಾವು ಮತ್ತೆ ಈಗ ಮದುವೆ ಹೋದಾಗಿಂದ ಮಕ್ಳಿಗೆ ರಜಾ ಸಿಕ್ಕಾಗೆಲ್ಲ ಎಕ್ಸಾಮ್ ಎಲ್ಲ ಬೇಗ ಮುಗಿತಂದ್ರೆ ನಾವು ಜಾತ್ರೆಗೆ ತಪ್ಪದೇ ಬಂದೇ ಬರ್ತೀವಿ. ನಿಮ್ಮ ಹೆಸರೇನು? ನನ್ನ ಹೆಸರು ನಂದಿನಿ ಶಿರಹಟ್ಟಿ ಅಂತ. ಎಲ್ಲಿಂದ ಬಂದಿದ್ದೀರಿ? ನಾನು ಚಿಕ್ಕಮಂಗ್ಳೂರು ಕಡೂರಿಂದ ಬಂದಿರೋದು. ನನ್ನ ಪಕ್ಕದ ಇಲ್ಲೇ ಶಿಕಾರಿಪುರ ಅಂತ. ಈ ತಾಯಿ ನಡ್ಕೊಂಡು ಸುಮಾರು 50 ವರ್ಷದಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ. ಇಲ್ಲಿ ವಿಶೇಷತೆ ಏನು ಅಂತಂದೇಳಂದರೆ ಇದು ಭಾಳ ನಂಬಿಕೆ ಇರುವಂಥ ದೇವರು. ನಮ್ಮ ಏನೇ ಕೋರಿಕೆಗಳನ್ನು ಭಾಳ ಆರಾಮಾಗಿ ನನ್ನ ತಾಯಿ ನನಗೆ ನೆರವೇರಿಸ್ಕೊಡ್ತಾಳೆ. ಅದಕ್ಕೆ ನನ್ನ ಮಗನೇ ಕಾರಣ. ಅವನು ಹುಡ್ದಾಗ ಏನೂ ಇರಲಿಲ್ಲ, ಈ ಮಟ್ಟಕ್ಕೆ ಬೆಳೀತಾ ಇದ್ದಾನೆಂದರೆ ಅದು ತಾಯಿ ಆಶೀರ್ವಾದ ಮಾತ್ರ. ಅದಕ್ಕೆ ನಾನು ಭಾಳ ಪ್ರತಿ ಸಾರಿ ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ನಾನು ಹೋಗ್ತೇನೆ. ವಿಶೇಷ ಇರೋಂಥ ತಾಯಿ ಇವಳು. ನಾನು ತ್ರಿಶಲಾ ಮಾಲ್ಗತ್ತಿ ಹುಬ್ಬಳ್ಳಿಯಿಂದ ಬಂದಿದ್ದೀನಿ. ಇಲ್ಲಿಯ ವ್ಯವಸ್ಥೆ ಹೇಳಬೇಕಂದ್ರೆ ಇಲ್ಲಿ ಜೈನರಿಗಷ್ಟೇ ಸೀಮಿತವಾದ ಕ್ಷೇತ್ರವಲ್ಲ. ದೇಶದ ನಾನಾ ಕಡೆಯಿಂದ ಎಲ್ಲ ಸರ್ವಮತ ಧರ್ಮಿಗಳು ಕೂಡ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಇಲ್ಲಿಯ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಆಹಾರದ ವ್ಯವಸ್ಥೆ ಬಂದವರಿಗೆಲ್ಲರಿಗೂ ಕೂಡ ಇಲ್ಲಿ ಊಟವನ್ನು ಪ್ರಸಾದದ ರೀತಿಯಲ್ಲಿ ಕೊಡಲಾಗ್ತಾ ಇದೆ. ಇಲ್ಲಿಯ ವಿಶೇಷತೆಯೇ ಅದಾಗಿದೆ. ಕಮಲಿನಿಗೆ ಮಂಜುಳವೇಣಿ ಮನೋಹರೆಗೆ. ಕಂಜದಳಾಕ್ಷಿಣಿ ಕಮಲಿನಿಗೆ ಮಂಜುಳವೇಣಿ ಮನೋಹರೆಗೆ. ಕುಂಜರ ಗಮನಿಗೆ ರಂಜಿಪ ಮಹಿಮೆಗೆ. ಕುಂಜರ ಗಮನಿಗೆ ರಂಜಿಪ ಮಹಿಮೆಗೆ. ಭುಜಂಗನ ರಾಣಿ ಭುವನೇಶ್ವರಿಗೆ. ಸುಲಲಿತೆಗೆ ಮಲಯ ಜಗಂಧಿ ಸುಗಂಧಿನಿಗೆ. ಪೊಳಿಬಲಕಿಯೊಳಿರ್ಪ ಸುಲಲಿತೆಗೆ ಮಲಯ ಜಗಂಧಿ ಸುಗಂಧಿನಿಗೆ. ಛಲದಿಂದ ಚರಣವ ಪಿಡಿದು ಸ್ಮರಿಪಗೆ. ಛಲದಿಂದ ಚರಣವ ಪಿಡಿದು ಸ್ಮರಿಪಗೆ. ಬಲದ ಪ್ರಸಾದವ ನೀವಳಿಗೆ.
ಶ್ರೀ ಕ್ಷೇತ್ರ ಹೊಂಬುಜದಲ್ಲಿ ಅತ್ಯಂತ ಪ್ರಾಚೀನ ಪರಂಪರಾಗತವಾಗಿ ನಡೆದುಕೊಂಡು ಬಂದಿರುವಂಥ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ನಡೆದಿದೆ. ವರ್ಷಂಪೂರ್ತಿ ಇಲ್ಲಿ ಅನೇಕ ಉತ್ಸವಗಳು, ಪೂಜಾ ಕಾರ್ಯಗಳು ಸಂಪ್ರದಾಯದಂತೆ ನಡ್ಕೊಂಡು ಬರ್ತವೆ. ಶಾಂತರ ರಾಜರಿಂದ ಸ್ಥಾಪಿಸಲ್ಪಟ್ಟಂಥ ಈ ಒಂದು ಕ್ಷೇತ್ರದಲ್ಲಿ ಜಗನ್ಮಾತೆ ಪದ್ಮಾವತಿ ಅಮ್ಮನವರ ವಿಶೇಷ ಆರಾಧನೆ ಮತ್ತು ಉತ್ಸವಗಳನ್ನು ಮಾಡುವಂಥ ಪರಂಪರೆ ಸಾವಿರಾರು ವರ್ಷಗಳಿಂದ ಸಹ ಬಂದಿದ್ದು, ಮಹಾರಥ ಯಾತ್ರಾ ಕಾರ್ಯಕ್ರಮವೂ ಸಹ ಅದರ ಒಂದು ಅಂಗವಾಗಿದೆ. ಅದು ವಿಶೇಷವಾದಂಥ ಸಂದರ್ಭವಾಗಿದ್ದು ಪದ್ಮಾವತಿ ಅಮ್ಮನವರ ಪ್ರತಿಷ್ಠಾಪನಾ ದಿವಸದ ನಿಮಿತ್ತವಾಗಿ ಮೂಲ ನಕ್ಷತ್ರದಲ್ಲಿ ಮಹಾರಥ ಯಾತ್ರಾ ಕಾರ್ಯಕ್ರಮ ನಡೆಯುವಂಥದ್ದು ಸಂಪ್ರದಾಯವಾಗಿದೆ. ಅದಕ್ಕೆ ಪೂರ್ವಭಾವಿಯಾಗಿ 2-3 ದಿವಸಗಳ ಹಿಂದೆ ಒಂದೊಂದು ವಾಹನದಲ್ಲಿ ಮಹಾಮಾತೆಯ ಒಂದು ಉತ್ಸವ ನಡೆಯುತ್ತೆ. ನಾಗವಾಹನದ ಮೇಲೆ, ಸಿಂಹವಾಹನದ ಮೇಲೆ, ಹಾಗೆ ಪುಷ್ಪರಥೋತ್ಸವದಲ್ಲಿ, ಹಾಗೆ 4ನೇ ದಿವಸ ಮಹಾರಥ ಯಾತ್ರಾ ಕಾರ್ಯಕ್ರಮ ನಡೆಯುವಂಥದ್ದು. ನಂತರ ಕೊನೆಯ ದಿವಸ ಆನೆಯ ಮೇಲೆ ದೇವಿಯನ್ನು ಕೂರಿಸಿಕೊಂಡು ಹೋಗಿ ನಮ್ಮ ಕುಮದ್ವತಿ ನದಿಯ ಉಗಮ ಸ್ಥಾನದಲ್ಲಿ ಪದ್ಮಾವತಿ ಅಮ್ಮನವರಿಗೆ ಓಕಳಿಯನ್ನು ಮಾಡುವ ಮೂಲಕವಾಗಿ ಆ ಕಾರ್ಯಕ್ರಮದ ಅಂತಿಮವಾದಂಥ ವಿಸರ್ಜನಾ ವಿಧಿಗಳು ಆ ದಿವಸ ನಡೆಯುತ್ತೆ. ಹೀಗೆ ಸುಮಾರು 6 ದಿವಸಗಳವರೆಗೆ ನಡೆಯುವಂಥ ಈ ರಥಯಾತ್ರಾ ಕಾರ್ಯಕ್ರಮದಲ್ಲಿ ಮಹಾರಥ ಯಾತ್ರಾ ಕಾರ್ಯಕ್ರಮ ಮೂಲ ನಕ್ಷತ್ರ ದಿವಸ ನಡೆಯುವಂಥದ್ದು ವಿಶೇಷವಾಗಿರುತ್ತೆ. ಪ್ರತಿ ದಿವಸವೂ ಬೆಳಗ್ಗೆ ಅಭಿಷೇಕ, ಆರಾಧನೆಗಳು ಮತ್ತು ಸಂಜೆಯ ವೇಳೆ ಊರಿನಲ್ಲಿ ವಾಹನ ಉತ್ಸವಗಳನ್ನು ಮಾಡಲಾಗುತ್ತೆ. ಹಿಂದೆ ಸಂಪ್ರದಾಯದಂತೆ ಸುಮಾರು 15 ದಿನಗಳವರೆಗೆ ಈ ರಥಯಾತ್ರಾ ಕಾರ್ಯಕ್ರಮ ನಡೀತಿತ್ತು. ಹೇಗೆ ಏನು 3-4 ವಾಹನಗಳು ಮಾತ್ರ ಈಗ ನಡೆಯುತ್ತೆ. ಹಿಂದೆ ಹಂಸವಾಹನ, ಮಯೂರ ವಾಹನ, ಗರುಡ ವಾಹನ, ಅಶ್ವಾರೂಢ, ಹೀಗೆ ಬೇರೆ ಬೇರೆ ವಾಹನಗಳ ಮೇಲೆ ಪದ್ಮಾವತಿ ಅಮ್ಮನವರನ್ನು ಕೂರಿಸಿ ಉತ್ಸವ ಮಾಡುವಂಥ ಪರಂಪರೆ ಇಲ್ಲಿದ್ದಿತ್ತು. 15 ದಿನಗಳ ವೈಭವಂತ ರಥಯಾತ್ರಾ ಕಾರ್ಯಕ್ರಮ ಹಿಂದಿನ ಕಾಲದಲ್ಲಿ ನಡೆಯಿತು. ಈಗಿನ ಕಾಲದಲ್ಲಿ ಸಮಯಾನುಕೂಲವಾಗಿ ಸಮಯೋಚಿತವಾದಂಥ ಕಾರ್ಯಕ್ರಮಗಳನ್ನು ಮಾಡೋದರಿಂದ ಇತ್ತೀಚಿನ ವರ್ಷಗಳಲ್ಲಿ ನಾವು ಬರೋಕ್ಕಿಂತ ಮುಂಚೆಯಿಂದಲೂ ಸಹ ಈ 6 ದಿವಸಗಳ ಕಾರ್ಯಕ್ರಮ ನಡೀತಿರುವಂಥದ್ದು ಸಂಪ್ರದಾಯ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ, ಮಹಾರಾಷ್ಟ್ರ, ಉತ್ತರ ಭಾರತದಿಂದಲೂ ಸಹ ಭಕ್ತಾದಿಗಳು ಮಹಾರಥ ಯಾತ್ರದಲ್ಲಿ ಭಾಗವಹಿಸಿ ಆ ರಥವನ್ನು ಎಳಿಲಿಕ್ಕೆ ಭಕ್ತಿಯಿಂದ ಭಾಗವಹಿಸುವಂಥ ಒಂದು ಸನ್ನಿವೇಶ ನೋಡಲಿಕ್ಕೆ ಅತ್ಯಂತ ಒಂದು ರಮಣೀಯವಾಗಿರುತ್ತೆ. ಇಂತಹ ಭಕ್ತಿ ಪ್ರಧಾನವಾದ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸುತ್ತೀರಿ ವಂದನೆಗಳೊಂದಿಗೆ ಜಿನದರ್ಶನ.